ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಸೇನೆಯಿಂದ ಜಂಟಿ ವಾಯುದಾಳಿಯಾಗಿದೆ. ಇರಾನ್ನ 30ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಇಸ್ರೇಲ್ ಅಮೆರಿಕ ವಾಯುದಾಳಿಯನ್ನ ನಡೆಸಿದೆ. ಇರಾನ್ ಅಣ್ವಸ್ತ್ರ ಕಾರ್ಯಕ್ರಮವನ್ನು ವಿರೋಧಿಸಿ ಅಮೆರಿಕ ಇಸ್ರೇಲ್ ದಾಳಿ ನಡೆಸಿರೋದು. ಇರಾನ್ ರಾಜಧಾನಿ ಟೆಹರಾನ್ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಬಾಂಬಿಂಗ್ ಆಗಿದೆ. ಟೆಹರಾನ್, ಕರಾಜ್, ಇಫ್ಸಹಾನ್ ನಗರಗಳ ಮೇಲೆ ಅಮೆರಿಕ ಬಾಂಬ್ ದಾಳಿಯನ್ನ ಮಾಡಿದೆ. ಇರಾನ್ನ ಮಿಲಿಟರಿ ನೆಲೆಗಳು, ಸರ್ಕಾರಿ ಕಟ್ಟಡಗಳನ್ನೇ ಗುರಿಯಾಗಿಸಿಕೊಂಡು ಮಾಡಲಾದಂತಹ ದಾಳಿ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇರಾನ್ನ ಮೇಲೆ ಆದಂತಹ ದಾಳಿಯ ದೃಶ್ಯಗಳು. ಸರಣಿ ಸ್ಫೋಟಗಳಾಗಿದೆ. ದೊಡ್ಡ ಶಬ್ದದೊಂದಿಗೆ ಬಾಂಬ್ ದಾಳಿಯಾಗಿದೆ. ಇರಾನಿನ ಜನ ಕಂಗೆಟ್ಟು ಹೋಗಿದ್ದಾರೆ. ಟೆಹರಾನ್ನ ಹಲವು ಕಡೆಗಳಲ್ಲಿ ಭಾರೀ ಸದ್ದಿನೊಂದಿಗೆ ಸರಣಿ ಸ್ಫೋಟ ಸಂಭವಿಸಿರುವ ದೃಶ್ಯ ಕೂಡ ನೋಡ್ತಾ ಇದ್ದೀವಿ. ಕ್ಷಿಪಣಿ ದಾಳಿ. ಈ ದಾಳಿಯಿಂದಾಗಿ ಇರಾನ್ನ ಜನ ತತ್ತರಿಸಿದ್ದಾರೆ. ಇರಾನ್ ಸೇನಾ ದಾಳಿ ನಡೆಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇರಾನ್ ಮೇಲೇನೆ ದಾಳಿ ಮಾಡಿದ್ದೇವೆ ಅಂತ ಇಸ್ರೇಲ್ ಸ್ಪಷ್ಟನೆ ಕೂಡ ಕೊಟ್ಟಿದೆ. ಇರಾನ್ ತನ್ನ ಅಣು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ಕಾರ್ಯಕ್ರಮವನ್ನು ಮುಂದುವರಿಸಿದ್ರೆ ಮತ್ತೆ ದಾಳಿ ಮಾಡ್ತೀವಿ ಅಂತ ಅಮೆರಿಕ ಹಾಗೂ ಇಸ್ರೇಲ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ನ 30ಕ್ಕೂ ಹೆಚ್ಚು ಸ್ಥಳಗಳ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಎಲ್ಲೆಲ್ಲಿ ದಾಳಿ ಆಯಿತು ಆ ಭಾಗದ ದೃಶ್ಯ ಇದು. ದಟ್ಟ ಹೊಗೆ ಆವರಿಸಿದೆ. ಇರಾನ್ನ ಮಿಲಿಟರಿ ನೆಲೆ, ಸರ್ಕಾರಿ ಕಟ್ಟಡಗಳು, ಇದನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ. ಅಷ್ಟೇ ಅಲ್ಲ, ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಕಚೇರಿಯ ಆಸುಪಾಸು ಅಕ್ಕಪಕ್ಕ ಕೂಡ ಅಮೆರಿಕಾದಿಂದ ದಾಳಿಯಾಗಿದೆ. ಸದ್ಯ ಖಮೇನಿ ಎಸ್ಕೇಪ್. ಇಸ್ರೇಲ್ ವಾಯು ದಾಳಿಗೆ ಇರಾನ್ನ ರಕ್ಷಣಾ ಸಚಿವ ಕೂಡ ಬಲಿಯಾಗಿದ್ದಾರೆ. ರಾಜಧಾನಿ ಟೆಹರಾನ್ನಲ್ಲಿ ಮೇಜರ್ ಜನರಲ್ ಅಮೀರ್ ಹಟಾಮಿ ಹತ್ಯೆಯಾಗಿದೆ. ಇಸ್ರೇಲ್ ಅಮೆರಿಕ ದಾಳಿಯಲ್ಲಿ ಇರಾನ್ನ ರಕ್ಷಣಾ ಸಚಿವ ಅಮೀರ್ ಹಟಾಮಿ ಹತ್ಯೆಯಾಗಿದೆ. ಈ ಕಾರ್ಯಾಚರಣೆ ತಿಂಗಳುಗಳ ಕಾಲ ಯೋಜಿತವಾದಂತಹ ಕಾರ್ಯಾಚರಣೆ ಅಂತೆ. ಇಸ್ರೇಲ್ ಅಮೆರಿಕ ದಾಳಿಯಲ್ಲಿ ಇರಾನ್ನ ರಕ್ಷಣಾ ಸಚಿವ ಬಲಿಯಾಗಿದ್ದಾರೆ. ಇರಾನ್ ರಾಜಧಾನಿ ಟೆಹರಾನನ್ನೇ ಗುರಿಯಾಗಿಸಿಕೊಂಡು ನಡೆಸಲಾದಂತಹ ದಾಳಿ ಇದು. ಅಮೀರ್ ಹಟಾಮಿ ಫೋಟೋವನ್ನ ನೀವು ನೋಡ್ತಾ ಇದ್ದೀರಿ. ಇಸ್ರೇಲ್ ಮಾಡಿದಂತಹ ದಾಳಿಗೆ ರಕ್ಷಣಾ ಸಚಿವ ಹತ್ಯೆಯಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಕಾರ್ಮೋಡ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಟೆಹರಾನ್ ನಗರದ ಮೇಲೆ ಇಸ್ರೇಲ್ ಸೇನೆ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಈ ದಾಳಿಯ ಸಂದರ್ಭದಲ್ಲಿ ಇರಾನ್ನ ರಕ್ಷಣಾ ಸಚಿವ ಅಮೀರ್ ಹಟಾಮಿ ಹತ್ಯೆಯಾಗಿದೆ. ಭಾರೀ ಪ್ರಮಾಣದಲ್ಲಿ ಇರಾನ್ನಿಂದಲೂ ಕೂಡ ದಾಳಿ. ಇರಾನ್ ಕೂಡ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಇಸ್ರೇಲ್ ಮೇಲೆ ಇರಾನ್ನಿಂದ ಭಾರೀ ಪ್ರಮಾಣದಲ್ಲಿ ಕ್ಷಿಪಣಿ ದಾಳಿಯಾಗಿದೆ. 400ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಬಳಸಿ ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಟೆಲ್ ಅವೀವ್, ಹೈಫಾ ಸೇರಿದ ಹಾಗೆ ಪ್ರಮುಖ ನಗರಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ಕೂಡ ದಾಳಿಯನ್ನ ನಡೆಸಿದೆ. ಇರಾನ್ನ ಮೇಲೆ ಆದಂತಹ ದಾಳಿಗೆ ಇರಾನ್ ಈಗ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಟೆಲ್ ಅವೀವ್, ಹೈಫಾ ಸೇರಿದ ಹಾಗೆ ಪ್ರಮುಖ ನಗರಗಳ ಮೇಲೆ ಇರಾನ್ನಿಂದ ಕ್ಷಿಪಣಿ ದಾಳಿಯಾಗಿದೆ. 400ಕ್ಕೂ ಅಧಿಕ ಕ್ಷಿಪಣಿಗಳನ್ನ ಬಳಸಿ ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಬಹರೇನ್ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಪ್ರಮುಖ ನಗರಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ಕೂಡ ದಾಳಿಯನ್ನ ನಡೆಸಿದೆ.
ಇಸ್ರೇಲ್ ಮೇಲೆ ಇರಾನ್ನಿಂದ ಆದಂತಹ ಭಾರೀ ಪ್ರಮಾಣದ ಕ್ಷಿಪಣಿ ದಾಳಿ. 400ಕ್ಕೂ ಅಧಿಕ ಕ್ಷಿಪಣಿಗಳನ್ನು ಬಳಸಿ ಇರಾನ್ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಬಹರೇನ್, ಕತಾರ್, ಕುವೈತ್, ಜೋರ್ಡಾನ್ನ ಪ್ರಮುಖ ನೆಲೆಗಳ ಮೇಲೇನೆ ದಾಳಿ ನಡೆದಿದೆ. ಇಸ್ರೇಲ್ ಮತ್ತು ಅಮೆರಿಕ ಯಾವ ರೀತಿ ಇರಾನ್ ರಾಜಧಾನಿಯನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ, ಅದೇ ರೀತಿಯಾಗಿ ಇರಾನ್ ಕೂಡ ಈಗ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಸೇರಿದ ಹಾಗೆ ಪ್ರಮುಖ ನಗರಗಳನ್ನ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಮಧ್ಯಪ್ರಾಚ್ಯಕ್ಕೂ ಕೂಡ ಈ ಯುದ್ಧ ವ್ಯಾಪಿಸಿದೆ. ಮಧ್ಯಪ್ರಾಚ್ಯದಲ್ಲಿರೋ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಬಹರೇನ್, ಕತಾರ್, ಕುವೈತ್, ಜೋರ್ಡಾನ್ನ ಅಮೆರಿಕದ ನೆಲೆಗಳ ಮೇಲೆ ದಾಳಿಯಾಗಿದೆ. ಇರಾಕ್, UAE ದೇಶಗಳಲ್ಲಿರುವಂತಹ ಅಮೆರಿಕದ ನೆಲೆಗಳ ಮೇಲೆ ಇರಾನ್ನಿಂದ ದಾಳಿಯಾಗಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಬಳಸಿ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿರೋದು. ಈ ದಾಳಿಯ ಬೆನ್ನಲ್ಲೇ ಮಧ್ಯಪ್ರಾಚ್ಯದ ಹಲವು ದೇಶಗಳ ವಾಯು ಪ್ರದೇಶ ಕೂಡ ಬಂದ್ ಮಾಡಲಾಗಿದೆ. ಬಹರೇನ್ನ ಹಲವು ಕಡೆಗಳಲ್ಲಿ ಆದಂತಹ ಕ್ಷಿಪಣಿ ದಾಳಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳು ಅದನ್ನ ಉಡಿಸಿ ಮಾಡಿದೆ ಇರಾನ್. ದಾಳಿ ಮಾಡುವ ಸಂದರ್ಭದ ದೃಶ್ಯ ಇದು. ಇರಾನ್ನಿಂದ ಆದಂತಹ ಅಟ್ಯಾಕ್. ಬಹರೇನ್, ಕತಾರ್, ಕುವೈತ್, ಜೋರ್ಡಾನ್ನ ಅಮೆರಿಕದ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಇರಾನ್ ಕೂಡ ದಾಳಿಯನ್ನ ಮಾಡಿದೆ. ಇವತ್ತು ಇರಾನ್ನ ಮೇಲೆ ಬೆಳಿಗ್ಗೆ ಆದಂತಹ ದಾಳಿಗೆ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಬಳಸಿ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿರೋದು. ಇರಾನ್ ಸೇನೆ ದಾಳಿಯನ್ನ ನಡೆಸುವ ಸಾಧ್ಯತೆ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಇಸ್ರೇಲ್ ತನ್ನ ದೇಶದಲ್ಲಿ ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ. ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ನಮ್ಮ ದೇಶದ ಜನರ ರಕ್ಷಣೆಗಾಗಿ ಇರಾನ್ನ ಮೇಲೆ ದಾಳಿ ಮಾಡಿದ್ದೀವಿ ಅಂತ. ಇರಾನ್ ಈಗ ಪ್ರತ್ಯುತ್ತರವಾಗಿ ದಾಳಿಯನ್ನ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ನಿಂದ ದಾಳಿಯಾದ ಸಂದರ್ಭದ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಇರಾನ್ ತನ್ನ ಮೇಲೆ ಆದಂತಹ ದಾಳಿಗೆ ರಿವೆಂಜ್ ಶುರು ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿರೋ ಅಮೆರಿಕದ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಬಹರೇನ್,
ಕತಾರ್, ಕುವೈತ್, ಜೋರ್ಡಾನ್ನ ಅಮೆರಿಕಾದ ನೆಲೆಗಳೆಲ್ಲೆಲ್ಲಿದ್ದಾವೋ ಆ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿದೆ ಇರಾನ್. 400ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಬಳಸಿ ದಾಳಿಯನ್ನ ನಡೆಸಿದೆ ಇರಾನ್. ಇರಾನ್ ರಾಜಧಾನಿ ಟೆಹರಾನ್ ಸೇರಿದ ಹಾಗೆ ಪ್ರಮುಖ ನಗರಗಳ ಮೇಲೆ ಬೆಳಿಗ್ಗೆ ಅಷ್ಟೇ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಕ್ಷಿಪಣಿ ದಾಳಿಯನ್ನ ನಡೆಸಿದ್ರು. ಅಷ್ಟೇ ಅಲ್ಲ, ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯ ಕಚೇರಿಯ ಅಕ್ಕಪಕ್ಕ ಅಮೆರಿಕಾದಿಂದ ದಾಳಿಯಾಗಿದೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ. ಕಾರಣ ಇರಾನ್ನಿಂದ ಆಗಬಹುದಾದಂತಹ ಸಂಭಾವ್ಯ ದಾಳಿ. ಅದನ್ನ ತಡೆಯೋ ನಿಟ್ಟಿನಲ್ಲಿ ಈ ದಾಳಿ ಅಂತ ಇಸ್ರೇಲ್ ರಿಯಾಕ್ಟ್ ಮಾಡಿತ್ತು. ಈಗ ಇರಾನ್ ಕೂಡ ರಿವೆಂಜ್ ಶುರು ಮಾಡಿದೆ. ಇನ್ನು ಜೀವ ಭಯದಿಂದ ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಪರಾರಿಯಾಗಿದ್ದಾನೆ. ಟೆಹರಾನ್ ಮೇಲೆ ದಾಳಿಯಾದ ಬೆನ್ನಲ್ಲೇ ಸುರಕ್ಷಿತ ಸ್ಥಳಕ್ಕೆ ಖಮೇನಿ ಶಿಫ್ಟ್ ಆಗಿದ್ದಾನೆ. ಟೆಹರಾನ್ನಲ್ಲಿ ಖಮೇನಿ ಕಚೇರಿ ಸಮೀಪವೇ ಅಮೆರಿಕದಿಂದ ಏರ್ ಸ್ಟ್ರೈಕ್ ಆಗಿದೆ. ಜೀವ ಭಯದಿಂದ ಆಯತೊಲ್ಲಾ ಖಮೇನಿ ತನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಬಂಕರ್ ಸೇರ್ಕೊಂಡಿದ್ದಾನೆ. ಅಮೆರಿಕ ದಾಳಿಯ ಬೆನ್ನಲ್ಲೇ ಈಗ ಖಮೇನಿ ಎಸ್ಕೇಪ್. ಇರಾನ್ ದೇಶದಾದ್ಯಂತ ಮೊಬೈಲ್ ಮತ್ತು ಇಂಟರ್ನೆಟ್ ಸೇವೆಯನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಇರಾನ್ನಲ್ಲಿ ಸಾಕಷ್ಟು ಸಾವು ನೋವುಗಳಾಗಿದೆ. ಇರಾನ್ ರಕ್ಷಣಾ ಸಚಿವ ಹತ್ಯೆಯಾಗಿದ್ದಾರೆ, ಅಮೀರ್ ಹಟಾಮಿ. ಇರಾನ್ನ ಪ್ರಮುಖ ಸ್ಥಳಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನ ನಡೆಸಿದೆ, ಇರಾನ್ನ ಅಣ್ವಸ್ತ್ರ ಕಾರ್ಯಕ್ರಮವನ್ನ ವಿರೋಧಿಸಿ. ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಕೂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಬಳಸಿ ಅಟ್ಯಾಕ್ ಶುರು ಮಾಡಿದೆ. ಮಧ್ಯಪ್ರಾಚ್ಯದ ಹಲವು ಸ್ಥಳಗಳ ಮೇಲೆ, ಅದರಲ್ಲೂ ಅಮೆರಿಕಾದ ನೆಲೆಗಳ ಮೇಲೇನೆ ಇರಾನ್ನಿಂದ ದಾಳಿಯಾಗಿದೆ. ಸದ್ಯ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಕುರಿತಾಗಿ ಮಾತಾಡೋಣ. ಇಸ್ರೇಲ್ನಲ್ಲಿರುವಂತಹ ಕನ್ನಡಿಗ ರಾಜ್ ಪ್ರದೀಪ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಜ್ ಪ್ರದೀಪ್ ಅವರೇ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಎಲ್ಲಿದ್ದೀರಿ? ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ. ಇರಾನ್ ಕೂಡ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು. ಇಲ್ಲ, ನಾನು ಇವಾಗ ತೆಲ್ ಅವೀವ್ ಅಲ್ಲಿ ಇದ್ದೀನಿ. ಸದ್ಯದ ಪರಿಸ್ಥಿತಿಯಲ್ಲಿ ಅಂದ್ರೆ ಬೆಳಿಗ್ಗೆಯಿಂದ ನಮಗೆ 3-4 ಸಾರಿ ಅಲರ್ಟ್ ಗಳು ಬಂದಿರುವಂತದ್ದು. ಯಾಕಂದ್ರೆ ಇರಾನ್ ಕೂಡ ಇಸ್ರೇಲ್ ಕಡೆಗೆ ದಾಳಿಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಇಲ್ಲಿನ ಡಿಫೆನ್ಸ್ ಸಿಸ್ಟಮ್ ಅದನ್ನೆಲ್ಲ ತಡೆಯೊಡ್ಡಿ ನಮ್ಗೆ ಪ್ರೊಟೆಕ್ಷನ್ ನೀಡ್ತಾ ಇದೆ. ಸೊ ನಾವೆಲ್ಲ ಸುರಕ್ಷಿತವಾಗಿದ್ದೀವಿ. ಈಗ ಅಲರ್ಟ್ ಗಳು ಬಂದಾಗ ಬಂಕರ್ ಗಳ ಒಂದು ಸಹಾಯವನ್ನ ಪಡೆಯುತ್ತೀವಿ ನಾವು, ಬಂಕರ್ ಗಳ ಒಳಗೆ ಹೋಗಿ. ಸೊ ಅದಲ್ಲದೆ ಇಲ್ಲಿ ಯಾವುದೇ ಒಂದು ಡೈರೆಕ್ಟ್ ಹಿಟ್ ಗಳು ಯಾವ್ದು ಆಗಿಲ್ಲ ಇಲ್ಲಿ ತನಕ ಇಸ್ರೇಲ್ಗೆ. ಯಾಕಂದ್ರೆ ಇಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಇರ್ಬೋದು, ಏರ್ ಫೋರ್ಸ್ ಇರ್ಬೋದು, ಇರಾನ್ ಕಡೆಯಿಂದ ಬಂದಿರುವಂತ ಎಲ್ಲಾ ಮಿಸೈಲ್ ಗಳನ್ನ ಹೊಡೆದು ನಮಗೆ ಇಲ್ಲಿ ಒಂದು ಪ್ರೊಟೆಕ್ಷನ್ ಅನ್ನ ನೀಡ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೋ ರೀತಿಯ ಒಂದು ಗೊಂದಲಗಳು ಆಗಿಲ್ಲ. ಬಟ್ ಅಲರ್ಟ್ ಬಂದಾಗ ನಾವು ಎಚ್ಚರಿಕೆಯಿಂದ ಅಲರ್ಟ್ ಏನೇನು ಕೊಡ್ತಾರೆ ಅವರು ಮಾರ್ಗದರ್ಶನ, ಅದನ್ನೆಲ್ಲ ಪಾಲಿಸ್ತಾ ಇದ್ದೇವೆ. ರಾಜ್ ಪ್ರದೀಪ್ ಅವರ, ಇಸ್ರೇಲ್ ನಲ್ಲಿ ತಾವು ಎಷ್ಟು ದಿನಗಳಿಂದ ಇದ್ದೀರಿ? ಏನ್ ಕೆಲಸ ಮಾಡ್ತಾ ಇದ್ದೀರಿ ಅಲ್ಲಿ? ಇಸ್ರೇಲ್ ಅಲ್ಲಿ ನಾನು ಸಾಧಾರಣ 2.5 ವರ್ಷದಿಂದ ಇದ್ದೀನಿ. ನಾನು ಕೇರ್ ಗಿವರ್. ಸೊ ಈ ಮೊದಲಿಂದ ಅಕ್ಟೋಬರ್ 7 ಇಂದ ಆಗಿರುವಂತ ದಾಳಿಗಳ
ಅಲ್ಲಿಂದ ಇಲ್ಲಿ ತನಕದ್ದು ಪ್ರತಿಯೊಂದು ದಾಳಿಗಳು, ಇಲ್ಲಿ ಆಗಿರುವಂತ ಯುದ್ಧಗಳಿರ್ಬೋದು, ಪ್ರತಿಯೊಂದರ ಒಂದು ಅನುಭವ ಕೂಡ ನಮಗೆ ಆಗಿದೆ. ಏನ್ ಭಯ ಆಗಲ್ವಾ ತಮ್ಗೆ? ಯಾಕಂತಂದ್ರೆ ಕಳೆದ ಬಾರಿನೂ ಕೂಡ ಇರಾನ್ ಇಸ್ರೇಲ್ ನಡುವಿನ ಒಂದು ಯುದ್ಧದ ಸಂದರ್ಭ 12 ದಿನಗಳ ಕಾಲ ಏನಾಗ್ತಾ ಇತ್ತು ಅನ್ನೋದನ್ನ ಊಹೆ ಮಾಡೋದೇ ಕಷ್ಟ ಆಗಿತ್ತು. ಸೊ ಆ ಟೈಮಲ್ಲೂ ಕೂಡ ತಾವಿದ್ರಿ. ಸೊ ಭಯ ಆಗಲ್ವಾ? ಹೌದು, ಇಲ್ಲ ಆ ಸಂದರ್ಭ ಸ್ವಲ್ಪ ಭಯ ಆಗಿತ್ತು. ಯಾಕಂದ್ರೆ ಅದೊಂದು ಭೀಕರವಾಗಿತ್ತು ಆ ಸಂದರ್ಭದ್ದು. ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಒಂದು ದಾಳಿಗಳಾಗಿತ್ತು. ಆದ್ರೆ ಈ ಸಲ ಹಾಗಲ್ಲ, ಇಲ್ಲಿನ ಡಿಫೆನ್ಸ್ ಸಿಸ್ಟಮ್ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ. ತುಂಬಾ ಭರವಸೆ ಇದೆ. ಯಾಕಂದ್ರೆ ಈ ಸಲ ಇಲ್ಲಿನ ಒಂದು ಪ್ರೊಟೆಕ್ಷನ್ ಗೆ ಇಸ್ರೇಲ್ ಮಾತ್ರ ಅಲ್ಲ, ಅಮೆರಿಕ ಕೂಡ ಇಂದು ಇಸ್ರೇಲ್ಗೆ ಸಪೋರ್ಟಿವ್ ಆಗಿ ಇರುವುದರಿಂದ ಎಲ್ಲ ರೀತಿಯ ಆಲ್ರೆಡಿ ಎಲ್ಲ ರೀತಿಯ ಪ್ರಿಪರೇಷನ್ ಅನ್ನ ಇವರು ಮಾಡಿದ ಮೇಲೆನೆ ಇರಾನ್ ಮೇಲೆ ಇವರು ಅಟ್ಯಾಕ್ ಮಾಡಿರುವಂತದ್ದು. ಹಾಗಾಗಿ ನಮ್ಗೆ ಆಲ್ರೆಡಿ ಗೊತ್ತಿತ್ತು ಇದೊಂದು 2 ದಿನದಲ್ಲಿ 3 ದಿನದಲ್ಲಿ ಆಗ್ಬೋದು ಇಂತ ಒಂದು ಘಟನೆ ಬರ್ಬೋದು ಅಂತ ನಮಗೆಲ್ಲ ಅಲರ್ಟ್ ಆಗಿದ್ವಿ ನಾವು. ಅಂದ್ರೆ ನಿಮ್ಗೆ 2 ದಿನ ಮೊದಲೇ ನಾವೆಲ್ಲ ಹೇಳಿದ್ರಾ ಈ ರೀತಿ ಸಿಚುವೇಶನ್ ಬರುತ್ತೆ, ಅಲರ್ಟ್ ಆಗಿರಿ ಅಂತ? ಇಲ್ಲ, ಯಾಕಂದ್ರೆ ಈ ಮೊದಲು ಬಂದಿರುವಂತ ಸಿಚುವೇಶನ್ ಗಳನ್ನ ನೋಡಿದಾಗ ನಮಗೆ ಈ ತರ ಬರ್ಬೋದು ಅಂತ ಇತ್ತು. ಯಾಕಂದ್ರೆ ಇಲ್ಲಿನ ಸ್ಥಳೀಯ ಒಂದು ಮಾಧ್ಯಮಗಳಲ್ಲೆಲ್ಲ ಬರ್ತಾ ಇತ್ತು, ಇವತ್ತಾಗ್ಬೋದು, ನಾಳೆ ಆಗ್ಬೋದು, ಅಟ್ಯಾಕ್ ಗಳು ಆಗುತ್ತೆ ಅಂತ. ಒಂದ್ 2 ದಿನದ ಮುಂಚೆ ಕೂಡ ಸ್ಥಳೀಯವಾಗಿರುವಂತ ಸುದ್ದಿ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಎಲ್ಲ ಬಂದಿರುವ ಪ್ರಕಾರ ಅಮೆರಿಕ ಅಟ್ಯಾಕ್ ಮಾಡ್ಬೇಕು ಅಂತ ಎಲ್ಲಾ ಕಡೆ ಸುದ್ದಿ ಆಗಿತ್ತು. ಆದ್ರೆ ಅಮೆರಿಕಗಿಂತ ಮೊದಲೇ ಇಸ್ರೇಲ್ ಅಟ್ಯಾಕ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಒಂದು ಟೆಲಿಗ್ರಾಮ್ ನ್ಯೂಸ್ ಅಲ್ಲಿ ಬಂದಿತ್ತು. ಅದೇ ರೀತಿ ಇವತ್ತು ಅಟ್ಯಾಕ್ ಕೂಡ ಆಗಿರುವಂತದ್ದು. ತಾವ್ ಹೇಳಿದ್ರಿ ಕಳೆದ ಬಾರಿ ಸ್ವಲ್ಪ ಭಯ ಆಗಿತ್ತು, ಆದ್ರೆ ಈ ಬಾರಿ ಆ ರೀತಿ ಇಲ್ಲ, ಸಿಚುವೇಶನ್ ಚೇಂಜ್ ಆಗಿದೆ ಅಂತ. ಏನ್ ಚೇಂಜಸ್ ಆಗಿದೆ? ಅಮೆರಿಕ ಸಪೋರ್ಟ್ ಮಾಡಿದ್ದೆ ಒಂದು ಬಿಗ್ ಚೇಂಜಸ್? ಅಮೆರಿಕ ಸಪೋರ್ಟ್ ಮಾಡಿದ್ದು ಚೇಂಜಸ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಎಲ್ಲಾ ಕಡೆಗಳಲ್ಲಿ ಎಲ್ಲಾ ಒಂದು ಬಂದರು ಪ್ರದೇಶ ಇರ್ಬೋದು ಅಥವಾ ಸೂಕ್ಷ್ಮ ಪ್ರದೇಶ ಎಲ್ಲ ಕಡೆ ಕೂಡ, ಅಥವಾ ಇಲ್ಲಿನ ಒಂದು ಏರ್ಪೋರ್ಟ್ ಅಲ್ಲಿ ಇರ್ಬೋದು ಕೂಡ, ಎಲ್ಲ ಕಡೆ ಕೂಡ ಅಮೆರಿಕದ ಒಂದು ವಾಯುಸೇನೆಯ ಒಂದಷ್ಟು ಫೈಟರ್ ಜೆಟ್ ಗಳಿರ್ಬೋದು ಎಲ್ಲ ವ್ಯವಸ್ಥೆಯನ್ನ ಮಾಡಿ ನಂತರ ಒಂದು ಅಟ್ಯಾಕ್ ಮಾಡಿದ್ದು. ಹಾಗಾಗಿ ಅಲ್ಲಿಂದ ಬರುವಂತ ಮಿಸೈಲ್ ಗಳನ್ನ ಇದು ಇಸ್ರೇಲ್ನ ಒಂದು ಗಡಿ ದಾಟುವ ಮೊದ್ಲಿ ಅದನ್ನ ವಾಯು ಪ್ರದೇಶದಲ್ಲೇ ಹೊಡೆದು ಹಾಕುವಂತ ಒಂದು ಕೆಲಸಗಳಾಗ್ತಾ ಇದೆ. ಹಾಗಾಗಿ ಧೈರ್ಯವಾಗಿ ನಮಗೆ ಒಂದಷ್ಟು ಪ್ರೊಟೆಕ್ಷನ್ ಇನ್ನೂ ಜಾಸ್ತಿ ಇದೆ ಅಂತ ಹೇಳ್ಬೋದು. ಈಗ ಬೆಳಿಗ್ಗೆಯಿಂದಲೂ ಕೂಡ ಕೆಲವೊಂದಿಷ್ಟು ಅಟ್ಯಾಕ್ಗಳು ಆಯ್ತು. ತಮ್ಗೇನಾದ್ರೂ ಅದರ ಅನುಭವ ಆಯ್ತಾ ರಾಜ್ ಪ್ರದೀಪ್ ಅವರೇ? ಬೆಳಿಗ್ಗೆಯಿಂದ ಆಗಿರುವಂತ ಅಟ್ಯಾಕ್ ಗಳಲ್ಲಿ ಆಗಿದೆ. ಅಂದ್ರೆ ಈಗ ಒಂದು ಸ್ವಲ್ಪ ಒಂದು 10 ನಿಮಿಷದ ಮೊದಲು ಕೂಡ ಅಲರ್ಟ್ ಆಗಿ ಬಂದಿತ್ತು ನಮ್ಗೆ. ಆ ಸಂದರ್ಭದಲ್ಲಿ ಕೂಡ ಒಂದು ಸೌಂಡ್ ಆಗಿದೆ ನಮ್ಗೆ ಹೊಡೆದಿರುವಂತದ್ದು. ಆಮೇಲೆ ಅದಕ್ಕಿಂತ ಮೊದಲು ಬೇರೆ ಬೇರೆ ಕಡೆಗಳಾಗಿತ್ತು, ಇಲ್ಲಿ ರೀಚ್ ಆಗಿರ್ಲಿಲ್ಲ, ನನಗೆ ಅಷ್ಟು ಗಮನಕ್ಕೆ ಬಂದಿಲ್ಲ. ಇಸ್ರೇಲ್ನ ದಕ್ಷಿಣ ಭಾಗ ಇರ್ಬೋದು, ಉತ್ತರ ಭಾಗದಲ್ಲಿ ಇರ್ಬೋದು, ಎಲ್ಲ ಕಡೆ ಕೂಡ ಒಂದಷ್ಟು ಅಟ್ಯಾಕ್ ಗಳಾಗಿತ್ತು. ಆದ್ರೆ ಯಾವ್ದು ಕೂಡ ಡೈರೆಕ್ಟ್ ಆಗಿ ಇಸ್ರೇಲ್ಗೆ ಇಂಪ್ಯಾಕ್ಟ್ ಆಗಿಲ್ಲ. ಎಲ್ಲ ಕೂಡ ಇಸ್ರೇಲ್ನ ಒಂದು ಆಕಾಶದಲ್ಲೇ ಹೊಡೆದಾಕಿರುವಂತದ್ದು. ಟೆಲ್ ಅವೀವ್ ಅಲ್ಲಿ ತಾವ್ ಎಲ್ಲಿದ್ದೀರಿ ಈಗ ಅಟ್ ಪ್ರೆಸೆಂಟ್? ಟೆಲ್ ಅವೀವ್ ಅಲ್ಲಿ ಟೆಲ್ ಅವೀವ್ ಸೆಂಟರ್ ಇದು ಈ ಪ್ರದೇಶ ಬಂದ್ಬಿಟ್ಟು ಇದು ಹತ್ತಿಕ್ವಾ ಅಂತ ಹೇಳುವಂತ ಪ್ರದೇಶ ಇದು. ಹೌದು. ಸೊ ತಮ್ಮ ಕೆಲಸ ಕಾರ್ಯಗಳಿಗೆ ಏನು ಸಮಸ್ಯೆ ಆಗಲ್ವಾ ಈ ರೀತಿ ಅಲರ್ಟ್ನೆಸ್ ಗಳು ಪದೇ ಪದೇ ಬರ್ತಾ ಇದ್ದಾಗ? ಇಲ್ಲ, ಸ್ವಲ್ಪ ಮಟ್ಟಿನ ಅಡೆತಡೆಗಳಾಗತ್ತೆ. ಮತ್ತೆ ಇವತ್ತು ಇಲ್ಲಿನ ಒಂದು ಶಬತ್ ಅಂದ್ರೆ ಇಲ್ಲಿನ ವೀಕ್ಲಿ ಹಾಲಿಡೇ, ಸೊ ಎಲ್ರು ಕೂಡ ಒಂದು ಹಾಲಿಡೇ ಗುಂಗಲ್ಲಿ ಇರ್ತಾರೆ. ಆದ್ರೂ ಕೂಡ ಒಂದು ಅಲರ್ಟ್ ಆಗಿದ್ರು ಈ ತರ ಆಗ್ಬೋದು ಅಂತ. ಸೊ ಇವತ್ತು ಕೆಲಸ ಕಾರ್ಯಗಳು ಅದು ಇದು ಯಾವ್ದು ಇರುದಿಲ್ಲ. ಸೊ ಆದಷ್ಟು ಮಂದಿ ಮನೆಯಲ್ಲೇ ಇರ್ತಿದ್ರು. ಅಂದ್ರೆ 8 ಗಂಟೆ ನಂತರ ಆಗಿರುವಂತ ಘಟನೆ ಆ ಸಂದರ್ಭದಲ್ಲಿ ಕೂಡ ಹೆಚ್ಚಿನ ಜನರು ತಮ್ಮ ಮನೆಗಳಲ್ಲಿ ಇರ್ತಿದ್ರು. ಇಲ್ಲ ಅಂದ್ರೆ ಆ ಹೊತ್ತಲ್ಲಿ ಕೆಲಸಕ್ಕೆ ಹೋಗೋರು ಇರ್ಬೋದು, ಆ ಕಡೆ ಬಸ್ ಅಲ್ಲಿ ಎಲ್ಲ ಹೋಗೋರು, ಆ ತರ ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಅದೇನೋ ಆಗಿಲ್ಲ, ಯಾಕಂದ್ರೆ ಇವತ್ತು ಬಸ್ಗಳು ಕೂಡ ಇಲ್ಲ. ಹಾಗಾಗಿ ಸೊ ಈ ಎಲ್ಲ ಸಿಚುವೇಶನ್ ನೋಡ್ಕೊಂಡೆ ಅಟ್ಯಾಕ್ ಆಗಿದ್ದು ಅಂತ ಅನ್ಸುತ್ತಾ ತಮ್ಗೆ ರಾಜ್ ಪ್ರದೀಪ್ ಅವರೇ? ಅಂದ್ರೆ ಯಾವ ಸಿಚುವೇಶನ್? ಅಂದ್ರೆ ಇವತ್ತು ಫುಲ್ ಹಾಲಿಡೇ, ಸೊ ಹಾಗಾಗಿ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ. ಸೊ ಇರಾನ್ ನಿಂದ ಏನಾದ್ರೂ ಪ್ರತಿ ದಾಳಿ ಆದ್ರೂ ಕೂಡ ಏನ್ ಸಮಸ್ಯೆ ಆಗಲ್ಲ ಅನ್ನುವಂತ ಥಾಟ್ ಪ್ರೊಸೆಸ್ ಏನಾ? ಇರ್ಬೋದು ಅಂತ ಕಾಣುತ್ತೆ. ಆದ್ರೂ ಬರುವ ಒಂದು ವಾರದಲ್ಲಿ ಇಲ್ಲಿನ ಒಂದು ಫೆಸ್ಟಿವಲ್ ಇದೆ ಅವ್ರದ್ದು, ಪೂರಿಮ್ ಅಂತ. ಸೊ ಅದ್ರ ಮುಂಚೆ ಈ ತರ ಘಟನೆ ಆಗಲ್ಲ ಅಂತ ಒಂದಷ್ಟು ಜನ ಹೇಳ್ತಿದ್ರು. ಆದ್ರೆ ಅದಕ್ಕಿಂತ ಮೊದ್ಲೇ ಇದೀಗ ಆಗಿರುವಂತದ್ದು. ನೋಡುವ, ಹಬ್ಬಕ್ಕಿಂತ ಮೊದ್ಲು ಇದೆಲ್ಲ ತಿಳಿ ಆಗ್ಬೋದು ಅನ್ನೋಂತ ಭರವಸೆ ಅಂತ ನಮ್ಗೆ. ಓಕೆ, ಎಷ್ಟು ಜನ ಇದೀರಿ ಕನ್ನಡಿಗರು ನೀವಿರುವಂತ ಪ್ಲೇಸ್ ಅಲ್ಲಿ? ಎಷ್ಟು ಜನ ಇದ್ದಾರೆ ಕನ್ನಡಿಗರು? ತುಂಬಾ ಜನ ಇದ್ದಾರೆ ಮೇಡಮ್, ತುಂಬಾ ಜನ ಇದ್ದಾರೆ ಇಲ್ಲಿ. ಕನ್ನಡಿಗರು ಮಾತ್ರ ಅಲ್ಲ, ಉತ್ತರ ಪ್ರದೇಶದವರು ಇರ್ಬೋದು, ತಮಿಳ್ನಾಡು, ಬೇರೆ ಬೇರೆ ಭಾಗದಿಂದ ಬಂದವರು ಇದ್ದಾರೆ ಇಲ್ಲಿ ತುಂಬಾ ಜನ. ಇಂಡಿಯನ್ಸ್ ತುಂಬಾ ಜನ ಈಗಾಗಲೇ ಕನ್ಸ್ಟ್ರಕ್ಷನ್
ಇದ್ದಾರೆ ಈಗಾಗಲೇ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಇರ್ಬೋದು ಅಥವಾ ಫ್ಯಾಕ್ಟ್ರಿಗಳಲ್ಲಿ ಕೆಲಸಕ್ಕೆ ಇರ್ಬೋದು ತುಂಬಾ ಜನ ಬರ್ತಾನೆ ಇದ್ದಾರೆ. ಸೊ ತುಂಬಾ ಜನ ಇದ್ದಾರೆ, ರೀಸೆಂಟ್ ಆಗಿ ಬಂದವರು ಕೂಡ ಇದ್ದಾರೆ, ಅವರಿಗೆಲ್ಲ ಹೊಸ ಅನುಭವ ಆಗಿರುವಂತದ್ದು ಈಗ. ಈಗ ಈ ರೀತಿ ಅಟ್ಯಾಕ್ಗಳಾಗತ್ತಲ್ಲ, ಅದಕ್ಕೂ ಮುಂಚೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ಗಳು ಬರುತ್ತಾ? ಟೆಲಿವಿಷನ್ ಮೂಲಕ ಇರ್ಬೋದು ಅಥವಾ ಏನಾದರೂ ಅನೌನ್ಸ್ಮೆಂಟ್ ಮೂಲಕ ಇರ್ಬೋದು, ಏನಾದರೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತಾರಾ? ಅಲ್ಲ, ಇನ್ಸ್ಟ್ರಕ್ಷನ್ ಅಂದ್ರೆ ಅದೇ ಹೋಪ್ ಫ್ರಂಟ್ ಕಮಾಂಡ್ ಅನ್ನುವಂತ ಅಪ್ಲಿಕೇಶನ್ ಇದೆ ನಮ್ಗೆ. ಆಮೇಲೆ ಅದನ್ನ ಕಡ್ಡಾಯವಾಗಿ ಎಲ್ರು ಇನ್ಸ್ಟಾಲ್ ಮಾಡ್ಕೊಂಡು ಇರ್ತಾರೆ. ಅದರಲ್ಲಿ ಅಲರ್ಟ್ ನಮ್ಗೆ ಮೊದ್ಲೇ ಬರುತ್ತೆ, ಈ ತರ ಒಂದು ಮಿಸೈಲ್ ಬರ್ತಾ ಇದೆ, ಪ್ರೊಟೆಕ್ಟೆಡ್ ಏರಿಯಾಕ್ಕೆ ಹೋಗಿ ಅಂತ ಹೇಳುವಂತದ್ದು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ. ಸೊ ಅದನ್ನ ಗೈಡ್ಲೈನ್ಸ್ ಅನ್ನು ನಾವು ಪಾಲನೆ ಮಾಡ್ಬೇಕಷ್ಟೇ. ಎಸ್ ಎಸ್, ಬಿ ಸೇಫ್. ರಾಜ್ ಪ್ರದೀಪ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.